ಈ ನೀರನ್ನು ಹಾಕಿದ ಮೇಲೆ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ರವೆಯನ್ನು ಹಾಕಿ ಮತ್ತು ಇದೇ ಸಮಯದಲ್ಲಿ ನಾವು ಒಂದು 1/4 ಚಮಚದಷ್ಟು ಓಂ ಕಾಳವನ್ನು ಹಾಕಬೇಕು. ಇದು ಬೇಯುವಾಗ ನಾವು ಒಂದು 3 ರಿಂದ 4 ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಮತ್ತು 1/4 ಚಮಚದಷ್ಟು ಸಕ್ಕರೆ. ರವೆ ಈಗ ಬೇಯ್ತಾ ಇದೆ. ಇದಕ್ಕೆ ನಾವು ಕೊನೆಯದಾಗಿ ಹಾಲನ್ನು ಹಾಕ್ತಾ ಹೋಗಬೇಕು. ಈಗ ಔಷಧ ಅನ್ನೋದಕ್ಕಿಂತ ಒಂದು ರೀತಿ ನಾವು ಮಕ್ಕಳಿಗೆ ಗಂಜಿ ಕೊಡ್ತಾ ಇರ್ತೀವಿ ಅವ್ರಿಗೆ ಹೊಟ್ಟೆ ಹಸಿದಾಗ, ಆ ರೀತಿಯಲ್ಲೂ ಉಪಯೋಗಿಸ್ತೀವಿ. ಹೌದು, ಅದೇ ರೀತಿಯಾಗಿಯೇ ನಾವು ಉಪಯೋಗಿಸ್ಬೇಕಾಗತ್ತೆ. ಈ ಥರ ನಾವು ಈ ಗಂಜಿಯನ್ನು ತಯಾರಿಸಬೇಕು. ಮತ್ತು ಇದನ್ನು ಕೊಡುವಾಗ ನಾವು ಇದನ್ನು ಸೋಸ್ಕೊಳ್ಬೇಕಂತಂದರೆ ಈ ಓಂಕಾಳನ್ನ ಮತ್ತು ಕರಿಬೇವು ಎಲೆಗಳನ್ನು ನಾವು ಸೋಸ್ಕೊಳ್ಬೇಕಾಗತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಳ್ಳೋಣ. ನಿಮಗೆಲ್ಲ ಅನ್ನಿಸ್ತಿರ್ಬೋದು ಗಂಜಿಯನ್ನು ನಾರ್ಮಲ್ ಆಗಿ ಎಲ್ಲ ರವೆ ಜೊತೆಗೇ ಕೊಡ್ತಾರೆ, ಇವರೇನು ಹಾಲು ಮಾತ್ರ ಕೊಡ್ತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಅದರಲ್ಲಿರುವಂಥ ಸತ್ವಗಳು ಇದರಲ್ಲಿ ಬಂದಿರುತ್ತೆ ಮತ್ತು ಆ ಮಗುಗೆ ಅಷ್ಟು ಕಚ್ಚಿ ಅಗದು ತಿನ್ನುವಂಥ ಶಕ್ತಿ ಇರೋದಿಲ್ಲ, ಅಷ್ಟು ಕಳ್ಕೊಂಡು ಬಿಟ್ಟಿರುತ್ತೆ. ಅದಕ್ಕಾಗಿ ಈ ರೀತಿಯ ಒಂದು ಗಂಜಿಯ ಸೇವನೆ ಏನಿದೆ ಅದು ತುಂಬ ಉಪಯೋಗಕಾರಿ ಅಂತ ಹೇಳಿ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈ ಥರವಾದಂಥ ಏನು ಯಾವ ಒಂದು ಥಿಕ್ನೆಸ್ ಇದೆ, ಒಂದು ಅಷ್ಟು ದಪ್ಪವಾಗಿ ಬರಬೇಕದು. ಬಂದ ನಂತರ ಈ ಥರ ನೀವು ಸೋಸ್ಕೊಂಡ ನಂತರ ಈ ರೀತಿ ಆಗುತ್ತೆ. ಈಗ ಇಂಥ ಹಾಲು ಅಥವಾ ಗಂಜಿಯನ್ನು ತಯಾರಿಸಿದಂಥದ್ದನ್ನು ನಾವು ಡಿಪ್ತೇರಿಯಾ ಆದಂಥ ಮಕ್ಕಳಿಗೆ ಕೊಟ್ಟಾಗ ಅವರಿಗೆ ತುಂಬ ಉಪಯೋಗಕಾರಿಯಾಗುತ್ತೆ. ಹೊಟ್ಟೆ ಹಸಿವು ಕೂಡ ನೀಗುತ್ತೆ. ಮತ್ತು ಹೊಟ್ಟೆ ಹಸಿವು ಮತ್ತೆ ಆದಾಗ ಇದನ್ನೇ ಕೊಡ್ತಾ ಬಂದರೆ ಅವರ ದೇಹದಲ್ಲಿ ಒಂದು ಶಕ್ತಿ ಬರುತ್ತೆ, ಉತ್ಸಾಹ ಬರುತ್ತೆ ಮತ್ತು ಆಹಾರವನ್ನು ಸೇವಿಸುವಂತಹ ಒಂದು ಆಸೆ ಹುಟ್ಟುತ್ತೆ. ಆದ್ದರಿಂದ ಇಂಥ ಒಂದು ದ್ರವ್ಯ ರೂಪವಾಗಿರುವಂಥ ಗಂಜಿಯನ್ನು ಕೊಡ್ತಾ ಬನ್ನಿ. ಮತ್ತು ಅದಲ್ಲದೆ ನಾನು ನಮ್ಮ ಮೊದಲನೇ ಪ್ರಯೋಗವನ್ನು ತೋರಿಸಿದ್ವಿ, ಆ ಒಂದು ಪ್ರಯೋಗವನ್ನು ಕೂಡ ನೀವು ಮಾಡಿ ಮತ್ತು ಇದರಿಂದ ಒಳ್ಳೆಯ ಉಪಯೋಗಗಳನ್ನು ತೆಗೆದುಕೊಂಡು ಮಕ್ಕಳನ್ನು ನೀವು ಆ ಒಂದು ಡಿಪ್ತೇರಿಯಾ ಕಾಯಿಲೆಯಿಂದ ಹೊರತರಬಹುದು.